ಜಮಖಂಡಿಯ ಪ್ರತಿಷ್ಠಿತ ಅಪ್ಪಾಸಾಹೇಬ್ ಶ್ರೀ ವಿಠ್ಠಲ ಮಂದಿರದಲ್ಲಿ ಸತತವಾಗಿ 10 ವರ್ಷಗಳ ಕಾಲ ನಿರಂತರವಾಗಿ ಆಷಾಢ ಏಕಾದಶಿಯ ನಿಮಿತ್ತವಾಗಿ ಬೆಳಗ್ಗೆ 6 ಗಂಟೆಯಿಂದ ರುದ್ರಾಭಿಷೇಕದ ಮೂಲಕ ಪಾಂಡುರಂಗ ಮತ್ತು ರುಕ್ಮಿಣಿಯ ಪಾದಸ್ಪರ್ಶಗಳಲ್ಲಿ ಅಭಿಷೇಕದ ಮೂಲಕ ಭಕ್ತರಿಗೆ ಪಾದದರ್ಶನದ ಒಂದು ಕಾರ್ಯಕ್ರಮ ನಮ್ಮ ಎಲ್ಲ ಸದ್ಭಕ್ತ ಮಂಡಳಿಯವರು ವಾರ್ಕರಿ ಮಂಡಳಿಯವರು ಕೂಡ ನಾವೆಲ್ಲರೂ ಸೇರಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಿದ್ವಿ. ಅದೇ ರೀತಿಯಲ್ಲಿ ತಂಡೋಪತಂಡದಲ್ಲಿ ಭಕ್ತಾದಿಗಳು ಬಂದು ಪಾಂಡುರಂಗ ಮತ್ತು ರುಕ್ಮಿಣಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ದರ್ಶನವನ್ನು ತೆಗೆದುಕೊಂಡು ಪುಳಕಿತರಾಗಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಅಪ್ಪಾಸಾಹೇಬ್ ಶ್ರೀ ವಿಠ್ಠಲ ಮಂದಿರದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ದೇವಶಯನಿ ಆಷಾಢ ಏಕಾದಶಿ ನಿಮಿತ್ತವಾಗಿ ಜಮಖಂಡಿ ಮಹಾನಗರದಲ್ಲಿ ಪ್ರತಿ ವರ್ಷ ಆಷಾಢ ಏಕಾದಶಿ ಹಾಗೂ ಕಾರ್ತಿಕ ಏಕಾದಶಿಯ ನಿಮಿತ್ತವಾಗಿ ಜಮಖಂಡಿ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾಗಿರ್ತಕ್ಕಂತಹ ಅಪ್ಪಾಸಾಹೇಬ್ ವಿಠ್ಠಲ ಮಂದಿರ ದೇವಸ್ಥಾನದಲ್ಲಿ ಇಲ್ಲಿಯ ಟ್ರಸ್ಟ್ ಕಮಿಟಿಯವರು ವಿಶೇಷವಾದ ಅಲಂಕಾರ ಹಾಗೂ ವಿಶೇಷ ದರ್ಶನಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ದೇವಶಯನಿ ಆಷಾಢ ಏಕಾದಶಿಯ ನಿಮಿತ್ತವಾಗಿ ಪೇರು ಹಣ್ಣಿನ ಭವ್ಯವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಒಂದು ಮೆರಗನ್ನು ತರತಕ್ಕಂತಹ ವಿಶೇಷವಾದ ಪಾದ ದರ್ಶನ ಮಾಡಿ ವಿಶೇಷವಾದ ಒಂದು ಆಶೀರ್ವಾದವನ್ನು ಮಾಡತಕ್ಕಂತಹ ಕಾರ್ಯ ಅಪ್ಪಾಸಾಹೇಬ್ ವಿಠ್ಠಲ ಮಂದಿರದಲ್ಲಿ ನಡೆದಿದೆ ಅಂತ ಹೇಳೋದು ಖುಷಿ ಅನ್ನಿಸ್ತದೆ. ಆದ್ಮೇಲೆ ಐತಿಹಾಸಿಕ ದೇವಸ್ಥಾನಗಳು ಒಂದಾಗಿರ್ತಕ್ಕಂತಹ ವಾರ್ಕರಿ ಸಂಪ್ರದಾಯದ ಈ ಒಂದು ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಪ್ರತಿ ಪಂಡರಾಪುರ ಅಂಥೇಳಿ ಇವತ್ತಿನ ದಿವಸ ಇದು ಜಮಖಂಡಿಯಲ್ಲಿ ಗೋಚರಿಸ್ತಾ ಇದೆ. 30-35 ಸಾವಿರಕ್ಕೂ ಅಧಿಕ ಜನ ಬೆಳಗ್ಗೆಯಿಂದ ಇಲ್ಲಿ ಬಂದು ದರ್ಶನವನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಸಹ ಸದಾಕಾಲ ಈ ದೇವಸ್ಥಾನದ ಭಕ್ತರು ಈ ದೇವಸ್ಥಾನಕ್ಕೆ ಪ್ರತಿ ಸಪ್ತಾಹ ಆಗಿರ್ಬೋದು, ಆಷಾಢ ಏಕಾದಶಿ ಆಗಿರ್ಬೋದು, ಕಾರ್ತಿಕ ಏಕಾದಶಿ ಆಗಿರ್ಬೋದು, ಈ ಸಂದರ್ಭದಲ್ಲಿ ಬಂದು ವಿಠ್ಠಲನ ಭವ್ಯ ದರ್ಶನವನ್ನು ಪಡಿತಕ್ಕಂಥ ಕಾರ್ಯ ಮಾಡ್ತಾ ಬಂದಿದ್ದೇವೆ. ವಿಶೇಷವಾಗಿ ಆಷಾಢ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೇನೆ.